ಇವತ್ತು ನಾವೆಲ್ಲ ಬಯಸಿದ್ವಿ, ಒಂದು ನಿರೀಕ್ಷೆ ಇತ್ತು, ಕಾಂಗ್ರೆಸ್ ಪಕ್ಷ ಜನಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ ಏನೋ ಮಾತುಕತೆ ಅನ್ನೋಂಥದ್ದು, ಅದು ಸುಳ್ಳಾಗಿದೆ. ಯಾಕೆಂದರೆ ದಲಿತರು ಸ್ವಲ್ಪ ವಿದ್ಯಾವಂತರಾಗಿ, ಸ್ವಲ್ಪ ಬುದ್ಧಿವಂತರಾಗಿ, ಸ್ವಲ್ಪ ಬೆಳವಣಿಗೆ ಆದ ತಕ್ಷಣವೇ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದಲಿತರು ಬೆಳೀತಾರೆ ಅಂದಾಗ ಇಂಥ ದೌರ್ಜನ್ಯಗಳು ಈಗ ಆಗಲಿಕ್ಕೆ ಶುರುವಾಗಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಿಮಗೆ ಗೊತ್ತಿರೋಂಗೆ ಹಿಂದೆ ಕಂಬಾಲ್ಪಲ್ಲಿ ಅಂತೇಳಿ ಘಟನೆಯಲ್ಲಿ 6 ಜನ ದಲಿತರನ್ನು ಜೀವಂತವಾಗಿ ಸುಟ್ಟು ಹಾಕಿದ್ರು. ಆವಾಗಲೂ ಕೂಡ ನಮ್ಮ ಗೃಹ ಮಂತ್ರಿಗಳು ದಲಿತ ಜನಾಂಗದವರ ಗೃಹ ಮಂತ್ರಿಗಳಿದ್ರು. ಅವತ್ತು ಕೂಡ ರಕ್ಷಣೆ ನಮಗೆ ಸಿಕ್ಕಲಿಲ್ಲ. ಒಂದು ದೇವಸ್ಥಾನದಲ್ಲಿ ಒಂದು ಮಗು, 2 ವರ್ಷದ ಮಗು ದೇವಾಲಯ ಪ್ರವೇಶ ಮಾಡಿದ್ರು ಅಂತೇಳಿ ಇವತ್ತು ದಂಡ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಸರಹದ್ದಿನಲ್ಲಿರ್ತಕ್ಕಂಥ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಾಳಗಾಳದಲ್ಲಿ ಅನೀಶ್ ಎಂಬ ದಲಿತ ಯುವಕನ ಮೇಲೆ ದೌರ್ಜನ್ಯ ನಡೆಸಿ ಅವನ ಎಡಭಾಗದ ಕೈಯನ್ನು ಕತ್ತರಿಸಿದ ದಾರುಣ ಘಟನೆ ನಿಮಗೆಲ್ಲ ಗೊತ್ತಿದೆ. ಈ ಒಂದು ದೌರ್ಜನ್ಯದ ಪ್ರಕರಣ ಅಮಾನೀಯವಾದದ್ದು. ಎಲ್ಲರೂ ಕೂಡ ನಾವು ಇವತ್ತಿನ ಖಂಡಿಸಬೇಕಾಗಿದೆ. ಆ ದಿಸೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕು, ಅವರಿಗೆ ಉದ್ಯೋಗ ಕೊಡಬೇಕು ಮತ್ತು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಇವತ್ತು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಲಿಕ್ಕೆ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಈ ಕ್ಷೇತ್ರ ಕನಕಪುರ ಕ್ಷೇತ್ರ ನಮ್ಮ ಉಪಮುಖ್ಯಮಂತ್ರಿಗಳ ಸಕ್ರಿಯ ಕ್ಷೇತ್ರ ಆಗಿದೆ. ಸಾಲದಕ್ಕೆ ಈ ಏನು ಹಲ್ಲೆಗೆ ಒಳಗಾಗಿದ್ದಾನೆ ಅನೀಸು, ಅವರ ತಂದೆ ಕಾಂಗ್ರೆಸ್ಸಿನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದವರು, ಮಾಜಿ ಸದಸ್ಯರು, ಉಪಮಂತ್ರಿಗಳ ನಿಕಟವರ್ತಿಗಳು. ಆದರೆ ಇವತ್ತು ಯಾಕೆ ಈ ದೌರ್ಜನ್ಯ ನಡೆದಿದೆ ಅಂತ ನಾವು ಸ್ಥಳಕ್ಕೆ ಭೇಟಿ ಮಾಡಿ ಅವ್ರ ಮನೆಗಾರರ ಮಾತಾಡಿದಾಗ ಗೊತ್ತಾಗಿರೋದು, ದಲಿತರು ಸ್ವಾಭಿಮಾನದಿಂದ ಬದುಕಬಾರ್ದು ಅನ್ನೋದೇ ಇದು ನಮಗೆ ಕಾಣಿಸ್ತಾ ಇದೆ. ಯಾಕೆಂದರೆ ದಲಿತರು ಸ್ವಲ್ಪ ವಿದ್ಯಾವಂತರಾಗಿ, ಸ್ವಲ್ಪ ಬುದ್ಧಿವಂತರಾಗಿ, ಸ್ವಲ್ಪ ಬೆಳವಣಿಗೆ ಆದ ತಕ್ಷಣವೇ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದಲಿತರು ಬೆಳೀತಾರೆ ಅಂದಾಗ ಇಂಥ ದೌರ್ಜನ್ಯಗಳು ಈಗ ಆಗಲಿಕ್ಕೆ ಶುರುವಾಗಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅನೀಸು ಯಾವುದೇ ಭೂಮಿಗಾಗಿ, ಮನೆಗಾಗಿ ಅಥವಾ ಬೇರೆ ಯಾವುದೇ ಪ್ರಕರಣಕ್ಕಾಗಿ ಇವ್ರ ಜೊತೆ ಜಗಳ ಹೋದನಲ್ಲ. ಅವರ ಊರಿನ ಮಾಳ್ಗಾಲಿನ ಸರ್ಕಲ್ನಲ್ಲಿ ನಿಂತಿದ್ದಾಗ ಯಾರು ಇವತ್ತು ಆರೋಪಿಗಳಿದ್ದಾರೆ, ಆ ಆರೋಪಿಗಳು ರೋಡ್ನಲ್ಲಿ ಬಂದು ಏನೋ ರೋಡಲ್ಲಿ ದಾರಿ ಬಿಡೋ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಇವ್ರಿಗೂ ಒಂದು ಕೋಪ ಬಂದು ಯಾಕೆ ಅದು ಮಾತಾಡ್ತೀಯ ಅಂದ್ಬಿಟ್ಟು ಸೈಡ್ಗೆ ಹೋಗಿದ್ದಾರೆ. ಆಯ್ತು, ನೀನು ಸಾಯಂಕಾಲ ಬಂದು ನೋಡ್ತೀನಿ, ನಿಮಗೆ ನಿಮ್ಮ ಕೈ ಕತ್ತರಿಸಿ ಅಂದ್ಬಿಟ್ಟಿದ್ದೆ ನೇರವಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಇವರೇನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆದರೆ ರಾತ್ರಿ 7 ಗಂಟೆಗೆ 6 ಜನ ಲಾಂಗು ಮಚ್ಚನ್ನು ಇಟ್ಕೊತ ಬಂದು ಅವ್ರ ಮನೆಯಲ್ಲಿ ಈಚೆ ಕರೆದು ಅವ್ರ ಮನೆಯ ಮುಂದೆನೇ ಅವ್ನ ತಲೆ ಕತ್ತರಿಸಕ್ಕೆ ಹೋಗಿದ್ದಾರೆ. ಅವ್ನ ಕೈ ಕೊಟ್ಟಿದ್ದಾನೆ, ಅಡುಗೆಯನ್ನು ಎಡಭಾಗದ ಕೈ ಕತ್ತರಿಸಾಗಿದೆ. ಭಾರಿ ಬೇಸರ ಆಯಿತು. ನಾವು ಸಂಜೆನ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ನಮ್ಮ ನಿಯೋಗ ಆ ಕೈ ಇನ್ನು ಊರ್ಜಿತ ಆಗಲ್ಲ ಅಂತೇಳಿ ಕೈ ಸಂಪೂರ್ಣವಾಗಿ ಹೋಗಿದೆ. ಈಗ ಕೈ ಮಂಡಿಗೆಯಾಗಿ ಈಗ ಆಪರೇಷನ್ ಮಾಡಿದ್ದಾರೆ. ಇದು ನಡೆದಿರ್ತಕ್ಕಂಥ ಘಟನೆ. ಇವತ್ತು ಸರ್ಕಾರಕ್ಕೆ ನಾವು ಗೃಹ ಮಂತ್ರಿಗಳ ಪರಮೇಶ್ವರನ್ನು ನಾವು ಕೇಳ್ತೀವಿ, ನೀವು ದಲಿತರಾಗಿದ್ದೀರಿ, ಎಲ್ಲಿ ಹೋಗಿದ್ದೀರಾ, ಅವ್ರನ್ನ ನೋಡಿದ್ದೀರಾ, ನಿಮಗೆ ಅವ್ರ ಬಗ್ಗೆ ಕನಿಕರ ಇದ್ದರೆ ಅಟ್ಲೀಸ್ಟ್ ಹೋಗಿ ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿದ್ದೀರಾ ಅಂತಂದರೆ ಇವತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಪುರುಸೋತಿಲ್ಲ. ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ಬೆನ್ನೆಲುಬು ಅಂತಕ್ಕಂಥ ಮಾತು ಎಷ್ಟು ಹಸಿ ಸುಳ್ಳು ಅನ್ನೋದನ್ನು ಇವತ್ತು ಸಾಬೀತು ಮಾಡಿದೆ. ಕಾಂಗ್ರೆಸ್ ಸರ್ಕಾರವು ಕೂಡ ಒಂದು ಜಾತಿಯ ಒಂದು ಉದಯನ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಂತೇಳಿ ನಾನಂತೂ ಹೇಳಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇಂದಿನ ಚುನಾವಣೆಯಲ್ಲಿ ನೋಡಿದ್ದೀವಿ, ಇಲ್ಲಿ ಪ್ರಧಾನ ಏನಂದರೆ ಜಾತಿಯ ಪ್ರಧಾನವೇ ಇವ್ರಿಗೂ ಕೂಡ ಇದೆ. ಹಂಗಾಗಿ ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಲಿ, ಇವರೆಲ್ಲ ಒಂದೇ ಮನೆಯ ಮಕ್ಕಳು ಅನ್ನೋದು ನಮಗೆ ಅರ್ಥ ಆಗಿದೆ. ಈ ಒಂದು ದಿಸೆಯಲ್ಲಿ ಇವತ್ತು ದಲಿತ ಹಕ್ಕುಗಳ ಸಮಿತಿ DHS ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಖಂಡಿತವಾಗಿ ಸರ್ಕಾರ ನಮ್ಮ ಮನವಿಯನ್ನು ತಗೊಂಡು ಇವತ್ತು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ದಲಿತ ಸಂಘಟನೆಗಳೆಲ್ಲ ಇದ್ದಾರೆ, ಯಾಕೆ ನಿಮಗೆ ಗೊತ್ತಿದೆ ಇವತ್ತು ನಾನು ಅದನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ನಮಗೆ. ಯಾಕೆ ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ, ನಾವು ಒಕ್ಕೂಟವನ್ನು ರಚನೆ ಮಾಡಿ ಎಲ್ಲ ಸಮಗ್ರವಾದ ಹೋರಾಟವನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಇವತ್ತು ದಲಿತರನ್ನು
ವಿಭಾಗ ಮಾಡ್ತಕ್ಕಂಥದ್ದು, ಗುಂಪುಗಾರಿಕೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ರಾಜಕೀಯ ಪಕ್ಷಗಳೇ. ನಿಮಗೆಲ್ಲ ಗೊತ್ತಿದೆ, ಅದನ್ನು ಹೇಳಬೇಕಾಗಿಲ್ಲ. ಇಲ್ಲ, ನಿಮ್ಮ ಒಗ್ಗಟ್ಟನ್ನ ಮುರಿತಾ ಇರೋದು ರಾಜಕೀಯ ಪಕ್ಷನೇ ಅಲ್ಲ, ಪಕ್ಷಗಳೇ. ಅದರಿಂದಾಗಿ ನಾವು ಇದೊಂದು ದುರದೃಷ್ಟಕರ ಪರಿಸ್ಥಿತಿ ಇದೆ. ನಾವಂತೂ DHS ಫರ್ಮ್ ಆಗಿದ್ದೀವಿ. ಯಾವುದೇ ಐಕ್ಯ ಹೋರಾಟ ಈ ವಿಷಯದಲ್ಲೂ ಕೂಡ ಮುಂದೆ ಎಲ್ಲ ಬರೋ ವಿಷಯದಲ್ಲೂ ಐಕ್ಯ ಹೋರಾಟವನ್ನು ನಾವು ಮಾಡ್ತೇವೆ. ಈ ರಾಜ್ಯಾದ್ಯಂತ ಈ ಘಟನೆಯನ್ನು ಖಂಡಿಸಿ ಹೋರಾಟ ಕರೆ ಕೊಟ್ಟಿದೆ DHS. ಇದು ನಡೀತಾ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಅಧಿಕಾರಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದಿರ್ಬೋದು ಅಥವಾ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ಇವತ್ತು ನಾವೆಲ್ಲ ಬಯಸಿದ್ವಿ, ಒಂದು ನಿರೀಕ್ಷೆ ಇತ್ತು, ಕಾಂಗ್ರೆಸ್ ಪಕ್ಷ ಜನಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ ಏನೋ ಮಾತತಿ ಅನ್ನೋಂಥದ್ದು. ಅದು ಸುಳ್ಳಾಗಿದೆ. ಈಗೇನು ಏನು ಅಪರಾಧ ಮಾಡಿದ್ದಾರೆ, ಅಲ್ಲೇ ನಡೆಸಿದ್ದಾರೆ, ಅವ್ರಿಗೆ ಶೀಘ್ರವಾಗಿ ಶಿಕ್ಷೆ ಹಾಕಬೇಕು ಅನ್ನೋಂಥದ್ದು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೋ ದಲಿತರ ಮೇಲೆ ದೌರ್ಜನ್ಯಗಳಾಗ್ತದೋ, ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತದೋ, ಬಾಲಿಕೆಯರ ಮೇಲೆ ಅತ್ಯಾಚಾರಗಳಾಗ್ತದವು, ಇವೆಲ್ಲವೂ ಕೂಡ ನಿಲ್ಲಬೇಕು. ಅಂತ ಒಂದು ಕಾನೂನು ಏನೈತಲ್ಲ, ಈ ದಲಿತರ ಮೇಲೆ ದೌರ್ಜನ್ಯ ಕಡೆ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಆಗಬೇಕು, ಸೀರಿಯಸ್ ಆಗಿ ಜಾರಿ ಆಗಬೇಕು. ಇದು ಗೃಹ ಮಂತ್ರಿಗಳು ಇದನ್ನು ಪರ್ಸನಲ್ ಆಗಿ ತಗೊಂಡು ಇದನ್ನು ಒಂದು ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡಬೇಕು ಅನ್ನೋಂಥದ್ದನ್ನು ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ರಾಮನಗರ ಸುತ್ತಮುತ್ತ ಕನಕಪುರ ತಾಲೂಕಿನಲ್ಲಿ ಇದುವರೆಗೂ ಹಲವಾರು ಈ ಥರದ್ದು ಕೊಲೆಗಳು ನಡೆದಿದ್ದಾವೆ. ಅದೆಲ್ಲ ವರದಿಗಳ ಆಗಿದೆ. ಆದರೂ ಕೂಡ ಇಂಥ ರೌಡಿ ಶೀಟರ್ಗಳನ್ನು ಅವರನ್ನು ಫ್ರೀಯಾಗಿ ಸಮಾಜದಲ್ಲಿ ಬಿಟ್ಟಿದ್ದು ದೊಡ್ಡ ರೀತಿಯ ತಪ್ಪಾಗಿದೆ. ಗೃಹ ಇಲಾಖೆ ಇದ್ರ ಬಗ್ಗೆ ಸರಿಯಾದ ಕ್ರಮ ವಹಿಸಿದರೆ ಈ ಥರದ್ದು ಅನಾಹುತವನ್ನು ತಪ್ಪಿಸ್ಬೋದಾಗಿತ್ತು. ಘಟನೆ ನಡೆದು ನಂತರದಲ್ಲೂ ಕೂಡ ಅವರನ್ನು ಅರೆಸ್ಟ್ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಂಧನ ಮಾಡೋಕ್ಕೆ ಹೋದಂಥವ್ರ ಮೇಲೂ ಕೂಡ ಇವತ್ತು ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆದ್ದರಿಂದ ಇದು ತೀವ್ರವಾಗಿ ರಕ್ಷಣಾ ಇದರಲ್ಲಿ ಇಲಾಖೆ ಒಂದು ವಿಫಲ ಆಗಿದೆ. ಅದನ್ನು ಗೃಹ ಇಲಾಖೆಯವರು ಕೂಡಲೇ ಕ್ರಮ ವಹಿಸಬೇಕು. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಘಟನೆ ನಡೆದು ಇಷ್ಟು ದಿನ ಆದ್ರೂ ಕೂಡ ಆ ವ್ಯಕ್ತಿ ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಾನೆ, ಸೆಂಟ್ ಜಾನ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ, ಕಷ್ಟದಲ್ಲಿದ್ದಾನೆ. ಆ ಕುಟುಂಬಕ್ಕೆ ಹೋಗಿ ಒಂದು ಸಾಂತ್ವನ ಹೇಳೋದ್ರಲ್ಲಿ ಗೃಹ ಮಂತ್ರಿಗಳು ವಿಫಲರಾಗಿದ್ದಾರೆ ಅಂತೇಳಿ ಹೇಳೋದಕ್ಕೆ ನಮಗೆ ಬೇಸರ ಆಗುತ್ತೆ. ದಲಿತರೇ ಒಂದು ಗೃಹ ಮಂತ್ರಿ ಆದರೂ ಕೂಡ ಇವತ್ತು ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ದಂಗೆ ಆಗಿದೆ. ಇದನ್ನು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಕಂಬಾಲ್ಪಲ್ಲಿ ಅಂತೇಳಿ ಘಟನೆಯಲ್ಲಿ 6 ಜನ ದಲಿತರನ್ನು ಜೀವಂತವಾಗಿ ಸುಟ್ಟು ಹಾಕಿದ್ರು. ಆವಾಗಲೂ ಕೂಡ ನಮ್ಮ ಗೃಹ ಮಂತ್ರಿಗಳು ದಲಿತ ಜನಾಂಗದವರ ಗೃಹ ಮಂತ್ರಿಗಳಿದ್ರು. ಅವತ್ತು ಕೂಡ ರಕ್ಷಣೆ ನಮಗೆ ಸಿಕ್ಕಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಥರದ್ದು ದೌರ್ಜನ್ಯ ದಲಿತರ ಮೇಲೆ ನಡೀತಾನೆ ಇದೆ. ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ತಂದು ಹೋರಾಟಗಳನ್ನು ನಾವು ನಡೆಸ್ತಾ ಇದ್ದೀವಿ ನಿರಂತರವಾಗಿ. ಒಂದು ಬೈಕ್ನಲ್ಲಿ ಓವರ್ಟೇಕ್ ಮಾಡಿದ್ದಕ್ಕೆ ಇವತ್ತು ಕೊಲೆ ಆಗುತ್ತೆ. ಒಂದು ದೇವಸ್ಥಾನದಲ್ಲಿ ಒಂದು ಮಗು 2 ವರ್ಷದ ಮಗು ದೇವಾಲಯ ಪ್ರವೇಶ ಮಾಡಿದ್ರು ಅಂತೇಳಿ ಇವತ್ತು ದಂಡ ಹಾಕ್ತಾ ಇದ್ದಾರೆ. ನಮ್ಮ ಗೌರಿಬಿದನೂರಿನಲ್ಲಿ ಒಂದು ಹೆಣ್ಮಗಳು ಸತ್ತರೆ ದೇವಸ್ಥಾನಕ್ಕೆ ದಂಡ ಕಟ್ಟಬೇಕು, ದುಡ್ಡು ಕಟ್ಟಬೇಕು, ಶುಲ್ಕ ಕಟ್ಟಬೇಕು ಅಂತೇಳಿ 60,000 ರೂಪಾಯಿ ಕಟ್ಟಿ ಅಂತೇಳಿ ಒತ್ತಾಯ ಮಾಡಿದ ಘಟನೆಯ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ಅದನ್ನು ಪದ್ಧತಿಯನ್ನು ನಿಲ್ಲಿಸಿದ್ದೀವಿ. ಅದೇ ರೀತಿ ಮಾಗಡಿಯಲ್ಲಿ ಒಂದು ಕೋಣನ ಕಡಿಯುವಂಥ ಒಂದು ಘಟನೆ ಅಲ್ಲಿ ನಡೀತಾ ಇತ್ತು. ಒಂದು ಕಂದಾಚಾರ ನಡೀತಾ ಇತ್ತು. ಅದು ನಿಲ್ಲಿಸಬೇಕು ಅಂತೇಳಿ ಪೊಲೀಸರಿಗೆ ಒತ್ತಾಯ ಮಾಡಿ ಅದನ್ನು ನಿಲ್ಲಿಸಿದ್ದೀವಿ. ಈ ರೀತಿಯ ಒಂದು ಏನು ಸಮಾಜದಲ್ಲಿ ಕಂದಾಚಾರಗಳು ನಡೀತಾ ಇದೆ, ಅದರ ವಿರುದ್ಧ ದಲಿತರ ಮೇಲಿನ ದೌರ್ಜನ್ಯದ ವಿರುದ್ಧ ಇವತ್ತು DHS ಹೋರಾಟ ಮಾಡ್ತಾ ಬರ್ತಾ ಇದೆ. ಆದ್ದರಿಂದ ಈ ಒಂದು ಘಟನೆಗಳು ಏನು ನಡೀತಾ ಇದ್ದಾವೆ ಇದ್ರ ಬಗ್ಗೆ ಗೃಹ ಇಲಾಖೆ, ರಾಜ್ಯ ಸರ್ಕಾರ ಗಮನ ಹರಿಸಿ ದಲಿತರ ಮೇಲೆ ನಡೀತಾ ಇರುವಂಥ ಈ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು. ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಅದನ್ನು ಬಲಪಡಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಕಡೆ ದಲಿತರಿಗಾಗಿ ಮೀಸಲಿಟ್ಟು ದುಡ್ಡನ್ನು ಬೇರೆ ಬಾಬ್ತಿಗೆ ಬಳಸಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಇನ್ನೊಂದು ಕಡೆ ದೌರ್ಜನ್ಯಗಳಾಗ್ತಾ ಇದೆ. ಇದೆಲ್ಲವನ್ನು ನಮ್ಮ ರಾಜ್ಯ ಸರ್ಕಾರದ ನೋಡಿಕೊಂಡು ಸುಮ್ಮನಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಆದ್ದರಿಂದ ಇದು ಸರಿಯಾದಂತಹ ಒಂದು ಕ್ರಮವನ್ನು ರಾಜ್ಯ ಸರ್ಕಾರ ವಹಿಸಬೇಕು ಅಂತೇಳಿ ನಮ್ಮ ಸಂಘಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.